My friends, it's a joy to receive today's promise from God with you. ನನ್ನ ಸ್ನೇಹಿತರೆ, ನಿಮ್ಮೊಂದಿಗೆ ಇಂದಿನ ದೇವರ ವಾಗ್ದಾನ ಸ್ವೀಕರಿಸುವುದು ನನಗೆ ಸಂತೋಷವಾಗಿದೆ. Let's receive and pray together ನಾವು ಹೊಂದಿಕೊಂಡು ಒಟ್ಟಾಗಿ ಪ್ರಾರ್ಥಿಸೋಣ. from Proverbs 16:13. ಜ್ಞಾನೋಕ್ತಿಗಳು 16:13ರಿಂದ. Kings take pleasure in honest lips. ರಾಜರು ಸತ್ಯದ ತುಟಿಗಳನ್ನು ಮೆಚ್ಚುವರು. They value the one who speaks what is right. ಯಥಾರ್ಥವಾದಿಯನ್ನು ಅವರು ಪ್ರೀತಿಸುವರು. In a nation, there was a minister who was following all the corrupt ways to gain money. ಒಂದು ದೇಶದ ಮಂತ್ರಿಯು ಅವನು ಹಣ ಗಳಿಸುವುದಕ್ಕಾಗಿ ಎಲ್ಲ ಭ್ರಷ್ಟಾಚಾರದ ಮಾರ್ಗಗಳನ್ನು ಅನುಸರಿಸುತ್ತಿದ್ದನು. He would treat people so badly and take money forcefully from them. ಜನರನ್ನು ಬಹಳ ಕೆಟ್ಟದಾಗಿ ನೋಡಿ ಅವರಿಂದ ಒತ್ತಾಯ ಪೂರ್ವಕವಾಗಿ ಹಣವನ್ನು ಎಳೆಯುತ್ತಿದ್ದನು. He will do all sorts of illegal businesses and ways to gain money. ಹಣ ಗಳಿಸುವುದಕ್ಕಾಗಿ ಎಲ್ಲ ಕಾನೂನುವಲ್ಲದ ರೀತಿಗಳನ್ನು ಅವನು ಹಿಂಬಾಲಿಸುತ್ತಿದ್ದನು. He would torture people who are helpless to gain money from them. ಅಸಹಾಯಕರಾದವರನ್ನು ಅವನು ಹಿಂಸೆಗೆ ಒಳಗಾಗಿ ಮಾಡುತ್ತಿದ್ದನು ಹಣ ಗಳಿಸುವುದಕ್ಕಾಗಿ. And he would use his influence even to pull people by his side. ಜನರನ್ನು ಅವನ ಕಡೆ ಎಳೆದುಕೊಳ್ಳುವುದಕ್ಕಾಗಿ ಅವನ ಪ್ರಭಾವ ಉಪಯೋಗಿಸುತ್ತಿದ್ದನು. So everyone was afraid and joined him. ಮತ್ತು ಎಲ್ಲರೂ ಭಯಪಟ್ಟು ಅವನನ್ನು ಸೇರಿಕೊಂಡರು. He became so famous and so wealthy ಬಹಳ ಪ್ರಸಿದ್ಧ ಮತ್ತು ಐಶ್ವರ್ಯವಂತನಾದನು that he started challenging the king for his position itself. ರಾಜನಿಗೆ ಅವನ ಸ್ಥಾನವನ್ನು ಕೂಡ ಅವನು ಸವಾಲು ಹಾಕಿದನು. He was talking ill of the king behind his back ರಾಜನ ಹಿಂದೆ ಅವನ ವಿರುದ್ಧವಾಗಿ ಮಾತಾಡುವುದಕ್ಕೆ ಪ್ರಾರಂಭಿಸಿದನು. to bring him down, ಅವನನ್ನು ಕೆಳಗೆ ಹಾಕುವುದಕ್ಕಾಗಿ. sharing all wrong things before the people. ಜನರ ಮುಂದೆ ಎಲ್ಲ ತಪ್ಪಾದ ವಿಷಯಗಳನ್ನು ಹೇಳುತ್ತಿದ್ದನು. The king heard of this and sent officers to take stock of the minister's accounts. ರಾಜನು ಇದನ್ನು ಕೇಳಿದ ನಂತರ ಅವನ ಲೆಕ್ಕ ಕೇಳುವುದಕ್ಕಾಗಿ ಅಧಿಕಾರಿಗಳನ್ನು ಕಳುಹಿಸಿದನು. And to search all the ways that this man had followed. ಮತ್ತು ಈ ಮನುಷ್ಯನು ಹಿಂಬಾಲಿಸಿದ ಎಲ್ಲ ಮಾರ್ಗಗಳನ್ನು ನೋಡುವುದಕ್ಕಾಗಿ. And the officers brought back a big list of all his wrongdoings. ಅಧಿಕಾರಿಗಳು ಅವನ ಎಲ್ಲ ತಪ್ಪಾದ ರೀತಿಗಳನ್ನು ಎಲ್ಲವನ್ನು ತೆಗೆದುಕೊಂಡು ಹಿಂತಿರುಗಿ ಬಂದರು. So the king sent him straight to prison for life. ರಾಜನು ಅವನು ಜೀವಿತ ಕಾಲಾವಧಿ ಸೆರೆಮನೆಯಲ್ಲಿ ಇರುವುದಕ್ಕೆ ಕಳುಹಿಸಿದನು. This is what happens to us, my friends. ನನ್ನ ಪ್ರಿಯ ಸ್ನೇಹಿತರೆ, ನಮಗೂ ಹೀಗೆಯೇ ಆಗುವುದು. Illegal and ill-gained wealth cannot make us last in high positions. ಅನ್ಯಾಯವಾಗಿ ಗಳಿಸಿದಂತ ಹಣ ಅದು ಕೊನೆಯವರೆಗೂ ನಮ್ಮನ್ನು ಮೇಲೆತ್ತುವುದಿಲ್ಲ. We cannot stand forever. ನಾವು ನಿತ್ಯವಾಗಿ ನಿಲ್ಲುವುದಿಲ್ಲ. We will fall with a big thump. ಬಹಳ ದೊಡ್ಡ ಉಣಿಯಲ್ಲಿ ನಾವು ಬೀಳುವಂತವರಾಗಿದ್ದೇವೆ. Only what we gain from honesty ನಾವು ಪ್ರಾಮಾಣಿಕವಾಗಿ ಏನು ಗಳಿಸುತ್ತೇವೋ will last forever. ಅದು ನಿತ್ಯವೂ ಇರುವುದು. This verse says the kings will like it. ಈ ವಾಕ್ಯವು ಹೇಳುತ್ತದೆ ರಾಜರು ಇದನ್ನು ಇಷ್ಟಪಡುವರು. Even in your company, your senior officers will love you for it. ನಿಮ್ಮ ಕಂಪನಿಯಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ಅದಕ್ಕಾಗಿ ನಿಮ್ಮನ್ನು ಪ್ರೀತಿಸುವರು. In society, people will trust you and say, oh, this is a trustworthy person. ಸಮಾಜದಲ್ಲಿ ಜನರು ನಿಮ್ಮ ಮೇಲೆ ನಂಬಿಕೆ ಇಡುವರು, ಇದು ಭರವಸೆಯ ವ್ಯಕ್ತಿ ಎಂದು ಅವರು ಹೇಳುತ್ತಾರೆ. More than everything, the King of Kings in heaven will love you for your honest lips. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಸತ್ಯದ ತುಟಿಗಳಿಗಾಗಿ ರಾಜಾದಿರಾಜನು ನಿಮ್ಮನ್ನು ಪ್ರೀತಿಸುವನು. And you will earn the King's blessing. ಮತ್ತು ರಾಜನ ಆಶೀರ್ವಾದ ನೀವು ಹೊಂದಿಕೊಳ್ಳುವಿರಿ. The Lord Jesus will bless you abundantly. ಮತ್ತು ಯೇಸು ನಿಮ್ಮನ್ನು ಬಹಳವಾಗಿ And He ಆಶೀರ್ವದಿಸುವರು. will raise you up to a high position which will last forever. ನಿತ್ಯವೂ ಇರುವಂತಹ ಉನ್ನತ ಸ್ಥಾನಕ್ಕೆ ಆತನು ನಿಮ್ಮನ್ನು ಮೇಲೆತ್ತುವನು. The glory, the reward, the blessings that God gives last forever. ದೇವರು ಕೊಡುವ ಮಹಿಮೆ, ಪ್ರತಿಫಲ, ಆಶೀರ್ವಾದ ಕೊನೆಯವರೆಗೂ ಇರುತ್ತದೆ. And it brings you great joy to be with Him. ಮತ್ತು ಆತನೊಂದಿಗೆ ಇರುವುದಕ್ಕಾಗಿ ದೊಡ್ಡ ಆನಂದ ತರುತ್ತಾನೆ. So let us make this commitment to have an honest heart, ಈ ಪ್ರಾಮಾಣಿಕತೆಯ ಹೃದಯ ಹೊಂದುವುದಕ್ಕಾಗಿ ಈ ಸಮರ್ಪಣೆ ಮಾಡೋಣ. honest lips, ಪ್ರಾಮಾಣಿಕ ಸ್ತುತಿಗಳು. and the King will be pleased with you. ರಾಜನು ನಿಮ್ಮನ್ನು ನೋಡಿ ಮೆಚ್ಚುವನು. Loving Lord Jesus, ಪ್ರೀತಿಯ ಕರ್ತನಾದ ಯೇಸುವೇ, Father, help us to have an honest and truthful way in our life. ತಂದೆಯೇ, ನಮ್ಮ ಜೀವಿತದಲ್ಲಿ ಪ್ರಾಮಾಣಿಕ ಹೃದಯ, ಸತ್ಯದ ತುಟಿಗಳು ಹೊಂದಿಕೊಳ್ಳುವಂತೆ ಮಾಡು. Even in our small positions, ನಮ್ಮ ಚಿಕ್ಕ ಸ್ಥಾನಮಾನಗಳಲ್ಲಿ
ಜೀವಿತದಲ್ಲಿ, even in dealing with small things, ಚಿಕ್ಕ ಕಾರ್ಯಗಳನ್ನು ಮಾಡಿಕೊಳ್ಳುವಾಗ, even though nobody is watching us. ಯಾರು ನಮ್ಮನ್ನು ನೋಡದೇ ಇದ್ದಾಗಲೂ, Lord, let us be fearful before you. ನಿನ್ನ ಮುಂದೆ ನಾವು ಭಯವುಳ್ಳವರಾಗುವಂತೆ ಸಹಾಯ ಮಾಡು. Let us say, if we do this wrong thing in this, we will not receive the Lord's blessing. ನಾವು ಇದರಲ್ಲಿ ತಪ್ಪಾಗಿ ಕೆಲಸ ಮಾಡಿದರೆ ದೇವರ ಆಶೀರ್ವಾದನ ಹೊಂದಿಕೊಳ್ಳುವುದಿಲ್ಲ. No, I want the Lord. ಇಲ್ಲ, ನಾನು ಕರ್ತನು ನನಗೆ ಬೇಕು, I want him to be with me. ನನ್ನೊಂದಿಗೆ ಆತನಿರಬೇಕು. Let me be truthful. ನಾನು ಸತ್ಯವಾಗಿ ನಡೆಯುತ್ತೇನೆ. Give us the spirit of truthfulness, ಕರ್ತನೇ ಸತ್ಯದ ಆತ್ಮ ಕೊಡು, the spirit of honesty. ಪ್ರಾಮಾಣಿಕತೆಯ ಆತ್ಮ. Let the Holy Spirit fill your children. ಪವಿತ್ರ ಆತ್ಮನೊಂದಿಗೆ ನಿನ್ನ ಮಕ್ಕಳನ್ನು ತುಂಬು. Guard their minds and guide them, Lord. ಅವರ ಮನಸ್ಸನ್ನು ಕಾಪಾಡಿ ಅವರಿಗೆ ಮಾರ್ಗದರ್ಶನ ಮಾಡು. All your children who are making this commitment before you, ನಿನ್ನ ಮುಂದೆ ಸಮರ್ಪಣೆ ಮಾಡುವಂತ ಎಲ್ಲ ನಿನ್ನ ಮಕ್ಕಳು, and all those who have acted with truthfulness for your sake, ನಿನಗಾಗಿ ಯಾರು ಸತ್ಯದ ಮಾರ್ಗಗಳನ್ನು ಅನುಸರಿಸಿದ್ದಾರೋ, Lord, this world might have treated them unfairly. ಕರ್ತನೇ, ಈ ಲೋಕ ಅವರನ್ನು ಅನ್ಯಾಯವಾಗಿ ನೋಡಿರಬಹುದು. The world might have stopped their promotion. ಈ ಲೋಕ ಅವರ ಬಡ್ತಿಯನ್ನು ನಿಲ್ಲಿಸಿರಬಹುದು. The world might have ridiculed them. ಲೋಕ ಅವರನ್ನು ನೋಡಿ ಹಾಸ್ಯ ಮಾಡಿರಬಹುದು. Push them aside. ಬೇರೆಡೆಗೆ ನೂಕು. Have mercy, Lord. ಕರ್ತನೇ, ಕರುಣೆ ಕೊಡು. You bless ಅವರನ್ನು them. ನೀನು ಆಶೀರ್ವಾದ ಮಾಡು. You make them rise up ಅವರು ಎದ್ದೇಳುವಂತೆ ಮಾಡು. and give them power ಅವರಿಗೆ ಬಲ ಕೊಡು. and authority in this world ಈ ಲೋಕದಲ್ಲಿ ಅಧಿಕಾರ ಕೊಡು. to rise up and do good for the people. ಎದ್ದು ಜನರಿಗಾಗಿ ಒಳ್ಳೆಯದನ್ನು ಮಾಡುವಂತೆ ಮಾಡು. Let no man's limitation be able to stop them. ಯಾವ ಮನುಷ್ಯನ ಸೀಮಿತ ಅವರನ್ನು ನಿಲ್ಲಿಸಬಾರದು. Let the king's reward come to them today. ರಾಜನ ಪ್ರತಿಫಲ ಇಂದು ಅವರಿಗಾಗಿ ಬರಲಿ. Let a lasting reward come upon them. ನಿತ್ಯ ಪ್ರತಿಫಲ ಅವರ ಮೇಲೆ ಬರಲಿ. Honor them before all people, Lord. ಎಲ್ಲ ಜನರ ಮುಂದೆ ಅವರನ್ನು ಆಶೀರ್ವಾದ ಮಾಡು. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. God bless you, my ನನ್ನ friends. ಸ್ನೇಹಿತರೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. Share this video to as many people as possible and like it. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಾಧ್ಯವಾದಷ್ಟು ಜನರೊಂದಿಗೆ ಹಂಚಿಕೊಳ್ಳಿರಿ. Click on the subscribe button and the notifications and stay with us. ಸಬ್ಸ್ಕ್ರೈಬ್ ಮತ್ತು ನೋಟಿಫಿಕೇಶನ್ ಬಟನ್ ಮೇಲೆ ಒತ್ತಿರಿ ಮತ್ತು ನಮ್ಮೊಂದಿಗಿರಿ. My friends, are you thinking, where will my job come from? How will I get a promotion? ನನ್ನ ಸ್ನೇಹಿತರೆ, ಉದ್ಯೋಗ ನನಗೆ ಎಲ್ಲಿಂದ ಬರುತ್ತದೆ ಅಥವಾ ಬಡ್ತಿ ಹೇಗೆ ಸಿಗುತ್ತದೆ ಎಂದು ಯೋಚನೆ ಮಾಡುತ್ತಿದ್ದೀರಾ? Through the Jesus Calls Job Blessing Plan, thousands have entered into God's plan for their job. ಯೇಸು ಕರೆಯುತ್ತಾನೆ ಉದ್ಯೋಗ ಆಶೀರ್ವಾದ ಯೋಜನೆ ಮೂಲಕ ಸಾವಿರಾರು ಜನರು ದೇವರು ಅವರಿಗಾಗಿಟ್ಟಿರುವ ಉದ್ಯೋಗದಲ್ಲಿ ಪ್ರವೇಶ ಮಾಡಿದ್ದಾರೆ. Through this QR code, enroll now and have a great increase in your career. ಈ QR ಕೋಡ್ ಮೂಲಕ ನೋಂದಾಯಿಸಿಕೊಳ್ಳಿರಿ ಮತ್ತು ನಿಮ್ಮ ವೃತ್ತಿಯಲ್ಲಿ ಹೆಚ್ಚಿಸುವಿಕೆಯನ್ನು ಹೊಂದಿಕೊಳ್ಳಿರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.